ನಾನಿರುವ ಈ ಪ್ಲೇಸ್ಗೆ ಜಾಸ್ತಿ ನಮ್ ಕರ್ನಾಟಕದವರಲ್ಲ, ಬಟ್ ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಈ ಕಡೆ ಇರೋ ಜನರೇ ಜಾಸ್ತಿ ವಿಸಿಟ್ ಮಾಡ್ತಾರೆ. ಸೊ ಅದಕ್ಕೆ ನಮ್ ಕರ್ನಾಟಕದಲ್ಲಿರುವ ಜನಗಳಿಗೆ ಈ ವಿಷಯ ಗೊತ್ತಿಲ್ಲ. ಆಲ್ಮೋಸ್ಟ್ 1/2 ಕಿಲೋಮೀಟರ್ ಗುಹೆ ಒಳಗಡೆ ಮತ್ ಆ ಎದೆ ತನಕ ಬರೋ ನೀರಿನ ಒಳಗಡೆ ಮುಳುಗ್ಕೊಂಡು ಈ ದೇವಸ್ಥಾನಕ್ಕೆ ದರ್ಶನ ತಗೋಬೇಕು. ಬಟ್ ಯಾಕೆ ಈ ನೀರ್ ಯಾವಾಗಿಂದ ಬರೋಕ್ ಶುರುವಾದ್ವು? ಇದ್ರ ಒಳಗಡೆನೆ ಯಾಕೆ ಹೋಗ್ಬೇಕು? ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ. ನಾನಿರುವ ಈ ಅದ್ಭುತವಾದ ಪ್ಲೇಸ್ ಹೆಸರೇನಂತಂದ್ರೆ ಶ್ರೀ ಕ್ಷೇತ್ರ ಝರಣಿ ನರಸಿಂಹ ದೇವಸ್ಥಾನ, ಬೀದರ್. ಈಗ ನಮ್ದು ಇಬ್ರು ಗೆಸ್ಟ್ ಸಿಕ್ಕಿದ್ದಾರೆ ಇಲ್ಲಿ. ನಾನು ಬೀದರ್ಗೆ ಬಂದಿದ್ದೀನಿ ಹೈದರಾಬಾದ್ ಇಂದ. ಸೊ ಅವ್ರು ಈಗ ನನಗೆ ಎಲ್ಲ ಪ್ಲೇಸ್ನ ತೋರಿಸ್ತಾರೆ. ಸೊ ಹೋಗೋಣ ಬನ್ನಿ, ನೋಡೋಣ. 10 ರೂಪೀಸ್ ತಗೊಂಡ್ರು ಪಾರ್ಕಿಂಗು. ನನ್ನ ಫೇಸ್ ಮೇಲೂ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ಯದ. ಸೊ ಮೊದಲು ಆ್ಯಕ್ಚುಲಿ ಇಲ್ಲೇ ಜಾತ್ರೆ ಆಯ್ತಿತ್ತು. ಜಾತ್ರೆ ಆಯ್ತಿತ್ತು. ಬಟ್ ಇವಾಗ ಅದು ರೀಸೆಂಟ್ ಅಂದ್ರೆ ಸ್ವಲ್ಪ ಇಯರ್ಸ್ ಬ್ಯಾಕೆ ಆ ಕಡೆ ಶಿಫ್ಟ್ ಮಾಡಿದ್ರು. ಸೊ ಇಲ್ಲಿ ಯಾರು ಜಾಸ್ತಿ ಜನ ಓಡಾಡ್ತಾ ಇಲ್ಲ. 300 ಮೀಟರ್ ನೀರ್ ಒಳಗೆ ಹೋಗಿ ದೇವರ ಆಶೀರ್ವಾದ ತಗೊಳ್ಳೋಕ್ಕಿಂತ ಮುಂಚೆ ಇದರ ಹಿಂದಕ್ಕಿನ ಕಥೆ ತಿಳ್ಕೊಬೇಕು ಅನಿಸ್ತಲ್ಲ, ಬರ್ಕೇಳ. ಪುರಾತನ ಪ್ರಕಾರ ಈ ಸ್ಥಳದಲ್ಲಿ ಒಂದು ರಾಕ್ಷಸ ಇರುತ್ತೆ. ಬಟ್ ಆ ರಾಕ್ಷಸ ಶಿವನ ಭಕ್ತ ಆಗಿರುತ್ತೆ. ಅದು ಏನ್ ಮಾಡುತ್ತಂದ್ರೆ ಸುತ್ತಮುತ್ತ ಇರೋ ಎಲ್ಲ ಋಷಿಮಣಿಗೆ ಕಾಟ ಕೊಡುತ್ತೆ. ಬಟ್ ಯಾರಿಗೂ ಅದನ್ನ ಸಂಹಾರ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಶಿವನ ಭಕ್ತ. ಸೊ ಅದೇ ಟೈಮಲ್ಲಿ ನರಸಿಂಹ ಅವತಾರ ತಾಳಿದ ವಿಷ್ಣು ದೇವರು ಬಂದು ಆ ರಾಕ್ಷಸನ ಸಂಹಾರ ಮಾಡೋ ಟೈಮಲ್ಲಿ ಆ ರಾಕ್ಷಸ ಬೇಡ್ಕೊಳ್ಳುತ್ತೆ, ನಂಗೆ ಇಲ್ಲೇ ನೆಲ್ಸೋಕೆ ಅವಕಾಶ ಕೊಡು, ನನಗೆ ತಪ್ಪಾಯ್ತು ಅಂತ. ಆ ಟೈಮಲ್ಲಿ ಈ ಪ್ಲೇಸ್ ಹೆಸರು ಝರಣಿ ನರಸಿಂಹ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬಿದ್ದಿದ್ದು ನಾನು ಕೇಳಿರೋ ಪ್ರಕಾರ. ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗೋದು ನಮ್ಗೆ ಒಳಗಡೆ ಮೇನ್ ಏನಿದೆ ಅಂತ. ಹೋಗೋಣ ಬನ್ನಿ. ಇವಾಗ ಅಲ್ಲಿ ಬ್ಯಾಕ್ ಸೈಡ್ ಏನು ಕಾಣತ್ತಲ್ಲ, ಸೊ ಅದ್ರ ಒಳಗಡೆ ಆಲ್ಮೋಸ್ಟ್ 1/2 ಕಿಲೋಮೀಟರ್ ಒಳಗಡೆ ನೀರಲ್ಲೇ ನಡ್ಕೊಂಡು ಹೋಗ್ಬೇಕು ನಾವು. ಸೊ ನಡ್ಕೊಂಡು ಹೋಗಿ ಆದ ತಕ್ಷಣ ನಮಗೆ ದರ್ಶನ ಸಿಗುತ್ತೆ. ಸೊ ಒಳಗಡೆ ಹೋಗೋಕ್ಕೆ ನಾರ್ಮಲ್ ಆಗಿ ಅಲವಿಲ್ಲ, ಟಿಕೆಟ್ ತೊಗೋಬೇಕು ಒಳಗೆ ಹೋಗಿ ಮುಂಚೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಬರೋಣ. ಎಷ್ಟು ಟಿಕೆಟ್ ಪ್ರೈಸ್ ಏನೋ ಗೊತ್ತಿಲ್ಲ, ಏನಾಗೆ ಕೇಳಬೇಕು. ಹಲೋ, ಹಾಯ್ ಗಾಯ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಬರೋಣ ತಕ್ಷಣ ಇವನಿಗೆ ಬ್ಲಾಕ್ ಮಾಡಿ. ಹಂಟರ್ಸ್, ಈ ನೀರಿನ ಒಳಗೆ ನಮ್ಮ ಫೋನ್ ಬಿತ್ತಂದ್ರೆ ವಾಪಸ್ ಸಿಗ್ತದ? ಮುಂದೆ ನನ್ನ ಫೋನ್ ಒಳಗೆ ಬಿಟ್ಟಾಗದು ನಮ್ಮ ದೋಸ್ತ್. 10 ರೂಪೀಸ್ ಒಂದಲ್ಲ? ಹೌದು, 10 ರೂಪೀಸ್ ಒಂದು. 10 ರೂಪೀಸ್ ಒಂದು ಟಿಕೆಟ್. 300 ಮೀಟರ್ ನೀರ್ ಒಳಗಡೆ ಇಲ್ಲ. ಬ್ಯಾಗ್ ಲಗೇಜ್ ಬನ್ನಿ, ಅಲ್ಲೇ ಒಂದು ವ್ಯೂ ಅದ ಅಂತಲ್ಲ. ಹಿಂಗೆ ಬರ್ತೀನಿ, ಮ್ಯಾಲಿನ ಕಳಿ ಅದ್ರ ಬ್ಯಾಗ್ನ ಇದು. ನೋಪಲ್ ಅಂತ ಮೊತ್ತ ಮೀಲೆ ಉಂಟಾಯಿ. ಇವಾಗ ಇಲ್ಲಿ ತನಕ ನೀರು ಬರ್ಬೋದು ಅನ್ಕೊಳ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಒಳಗಡೆ ಯಾವ ಥರ ಇರುತ್ತೆ. ತೋಲ್ ಸಣ್ಣ ಇದ್ದಾಗ ಹೋಗಿದ್ದ ಒಳಗೆ. ನಮ್ಮ ಕರ್ನಾಟಕಕ್ಕಿಂತ ಲೈಕ್ ತೆಲಂಗಾಣ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್ ಆ ಕಡೆ ಈ ಪ್ಲೇಸ್ ಫೇಮಸ್ಸು. ಸೊ ನಾವು ನಮ್ಮ ಬೀದರ್ನಾಗ ಇಟ್ಕೊಂಡು ಯಾಕೆ ಹೋಗ್ಬಾರ್ದು, ಯಾಕೆ ಎಲ್ರಿಗೂ ಪರಿಚಯ ಮಾಡಿಸ್ಬಾರ್ದು ಅನ್ಕೊಂಡು ಅದೇ ವಿಚಾರದಿಂದ ನಾ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಒಳಗೆ ಹೆಂಗೆ ಗೊತ್ತು, ಒಳಗೆ ಕಾಲಿರ್ತಾವಲ್ಲ, ಕಾಲು ಬಿಡೋಕೆ ಮೊದಲು ನಾ ಲಾಸ್ಟ್ ಟೈಮ್ ಹೋಗಿನಾಗ ಆಗ ಎಷ್ಟಿದ್ದ ಆಗ ಹೋಗಿನ ಹೆಂಗೆ ಅಂತಂದ್ರೆ ಕಾಲಿಗೆ ಫುಲ್ ಒಳಗೆ ಹಿಂಗೆ ಬ್ಯಾಲೆನ್ಸ್ ಆಯ್ತಿದ್ದಿಲ್ಲ. ಒಂದು ಕಡೆ ಹೆಚ್ಚಿಗೆ, ಒಂದು ಕಡೆ ಕಡಿಮೆ. ಬಟ್ ಇವಾಗ ಏನೋ ಗೊತ್ತಿಲ್ಲ ಯಾವ ಥರ ಮಾಡಿರೋದು. ಬೀದರ್ನಾಗೂ ಲೈಕ್ ಕೆಲವು ಕ್ರಿಯೇಟರ್ಸ್ ಮಾಡಿದ್ರು ವಿಡಿಯೋ. ನಾ ಒಂದು 2-3 ಥಂಬ್ನೇಲ್ ನೋಡಿದ್ದ. ಅರೆ ಸಾರಿ, ಮೇನ್ ಝರಣಿ ನರಸಿಂಹ ಸ್ವಾಮಿ ಟೆಂಪಲ್ ಮೇನ್ ವಿಷಯನೇ ಇಲ್ಲಿದೆ. ಸೊ ಇಲ್ಲಿಂದಾನೇ ನೀರು ಒಳಗಡೆ ಹೋಗ್ಬೇಕು. ಬಟ್ ನಮ್ಗೆ ಗೊತ್ತಿಲ್ಲ ನೀರು ಜಾಸ್ತಿ ಇದಾವ ಕಡಿಮೆ ಇದಾವ ಅಂತ. ಒಳಗೆ ಹೋಗಿ ಬರ್ಬೇಕಾ? ಇಲ್ಲ, ಹೋಗೋದೆ. ನೀರು ಜಾಸ್ತಿ ಇದೆ ಇವತ್ತು. ಇಲ್ಲೇ ಈ ಪ್ಲೇಸ್ನಾಗೆ ನಮ್ಗೂ ಭಯ ಬೀಸಿದ ಒಂದು ಘಟನೆ ನಡೆದಿದ್ದು.
ವೇಟ್ ನಿಮ್ಮ ಮೊಬೈಲಿಗೆ ಏನಾಗಿಲ್ಲ, ನನ್ನ ಮೊಬೈಲ್ ನೀರಾಗ ಹೊಡೆದನಿಲ್ಲ. 10-15 ನಿಮಿಷ ಅಂತ ಹುಡುಕ್ದಿವಿ. ಆಮೇಲೆ ಫೋನ್ ಒಳ ಹೋಗಿದ್ದು ರೆಕಾರ್ಡಿಂಗ್ ಆನ್ ಐತೆ ಇಲ್ಲ ಇಲ್ಲ ಮೊಬೈಲ್ ಬಡಿಸಾಗದರು, ಮೈಕ್ ಬಡಿಸಾಗದರು, ಅರೆ ಒಂದ್ ನಿಮಿಷಕ್ಕಿಲ್ಲ ಏನೋ ಕಾಲದ ಮೈಕು ಕಳೆದಾಗಿದ್ರು ನಂದು. ಫೋನ್ ಬೇಕಾಗಿತ್ತು, ಸಿಗುತ್ತಾ ಹೆಂಗ ನೀರಾಗ ಹೊಡೆದೇವು. ಜೈ ಮೈಕ್ ಮಜಾಕ್ ಮಾಡ್ಬೇಡಪ್ಪ, ಫೋನ್ ಹೋಗಿತ್ತು. ಫೋನು ಇಲ್ಲಿ ಕಡಿಮೆ ನೀರು, ಬಟ್ ಒಳಗೆ ಇನ್ನೂ ಮುಂದೆ ಅಂದ್ರೆ ಇನ್ನೂ ಜಾಸ್ತಿ ನೀರು ಬರ್ತಾವ ಅಂತಂತಾರ. ಸೊ ಅದು ನಿಜಾನ ಸುಳ್ಳು ನೋಡೋಣ ಬರ್ರಿ. ಗುಹೆ ಇದು ಫುಲ್ ಒಂದು ಗುಹೆ ಡೇಂಜರ್. ಕರೆಂಟ್ ಅದ ನೋಡಿ, ಮೆಲ್ಲ ಮೊದಲು ಲೈಟ್ ಇದ್ದಿದ್ದಿಲ್ಲ. ಇವಾಗ ಒಂದು 100 ಮೀಟರ್ಸ್ ಒಳಗಡೆ ಬಂದ್ವಿ. ಬಟ್ ನಾವು ಲೈಟಿಂಗ್ ಅಣ್ಣ ಏನ್ ಸರ್ ಒಳಗಡೆ ಅಂದ್ರೆ ಲೋಕಲ್ ಲೈಟ್ ಲೈಟ್ ಆಲ್ಮೋಸ್ಟ್ 5 ಕಿಲೋಮೀಟರ್ ಕೇವಲಾಗ ಬಂದ್ವಿ. ಗುಫೆನಾಗ ರೇವ್ ನೀರ್ ಇಂಡಿಯಾ ಅಂಡರ್ ವಾಟರ್ ಟೆಂಪಲ್. ನೀರ್ ಒಳಗಡೆ ಗುಹೆ ಒಳಗಡೆ ಬಂದ್ವಿ. ಈಗ ಇಲ್ಲಿ ಹೇಗಿರುತ್ತೆ ನೋಡೋಣ ಬನ್ನಿ. ಇಲ್ಲ ನಾವು ಹಂಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಹಂಗೆ ಫಾಸ್ಟ್ ಆಗಿ ಬಂದ್ವಿ. ಇದು ಅಷ್ಟೇ ಅಲ್ಲ ಹಂಟರ್ಸ್, ಹೊರಗಡೆನೂ ಕೂಡ ಹೋಗ್ಲೇಬೇಕಾದ ಒಂದು ಮುಖ್ಯವಾದ ಪ್ಲೇಸ್ ಇದೆ, ಅಲ್ಲೂ ಹೋಗೋಣ ಬನ್ನಿ. ಇವಾಗ ನೆಕ್ಸ್ಟ್ ಆಕಳು ಬೈದಾಗ ನೀರು ಇರ್ತಾವಲ್ಲ, ಏನಾಯ್ತು ಅಂದ್ರೆ ಒಂದು ಆಕಳು ಬೈದಾಗಿದ್ದು ಅಲ್ಲೇ ನೀರು ಬರ್ತಾವ, ಕೆಳಗಡೆ ಹೌದು, ಹಸುವಿನ ಬಾಯಿಂದ ಆಕಳು ಬಾಯಿಂದ ನೀರು ಬರೋದು ನಿಮ್ಗಂತೂ ಗೊತ್ತಿರ್ಬೋದು. ಬಟ್ ಇವಾಗ ಏನ್ ಚೇಂಜ್ ಆಗಿದೆ, ಇನ್ನು ಸೇಮ್ ಇದೆಯಾ ನೋಡೋಣ ಬನ್ನಿ. ಇನ್ನೂ ಕೂಡ ಸೇಮ್ ಇದೆ, ಬಟ್ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಮೊದಲಿನ. ಇವಾಗ ಫ್ರೆಶ್ ಆಗರಿ, ಫ್ರೆಶ್ ಆಗ್ಬಿಟ್ಟು ಇನ್ನು ಧರಣಿ ನರಸಿಂಹ ಸ್ವಾಮಿ ಟೆಂಪಲ್ ಬಗ್ಗೆ. ಇದೆಲ್ಲ ಆದ್ಮೇಲೆ ಜರಣಿ ನರಸಿಂಹ ದೇವಸ್ಥಾನಕ್ಕೆ ಹೋದಿದ್ದು ಒಂದು ಗುರುತಿರ್ಬೇಕಲ್ಲ. ಸೊ ಅದಕ್ಕೆ ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಜಾತ್ರೆ ಮಾಡದಿದ್ರೆ ಬಂದಿದ್ದು ವ್ಯರ್ಥ. ನರಸಿಂಹ ತಗೊಂಡೆವು, ಒಳಗೆ ಜಾತ್ರೆದ ಹೋಗಿ ಜಾತ್ರೆ ಮಾಡೋದ ಹಣ್ಣು ಬೊಳ್ಳೆದ ಟ್ರ್ಯಾಕ್ಟರ್ ಅವ ಅಂದಾನಿಲ್ಲ ಖರೇನೆ ಇಸ್ಕೊಡ್ಬೇಕು. ಈಗಿಲ್ಲದ್ರೆ ಇದು ಫೋನ್ ಹೊಡೆದಾಕ್ತೇವೆ ನಾವು. ಆಲ್ರೆಡಿ ನೀರಾಗ ಇಟ್ಟಿದ್ದೀನಿ. ಸ್ವೀಟ್ಸ್ 50 100 ರೂಪೀಸ್. ಆಲ್ರೆಡಿ ಸಿಂಹದ ಮುಖಕ್ಕೆ ಮತ್ತೊಂದು ಸಿಂಹ ಹಾಕಬಹುದು.
ನಾವು ಧಾರಕ್ಕೆ ನೋಡಿದ್ವಿ ಅವ್ರಿಗೆ ಗೊತ್ತಾಗಿಲ್ಲ. ಈಗ ರೊಕ್ಕ ಕೊಟ್ಟು ಬರ್ತೇವೆ ನಾವು. ನನ್ನ ಪ್ರಕಾರ ದೇವರು ದೇವಸ್ಥಾನದಲ್ಲಿ ಇರೋದಿಲ್ಲ. ದೇವರು ನಿನ್ನ ಮೈಂಡು ನಿನ್ನ ಮನಸ್ಸಲ್ಲಿ ಅಷ್ಟೇ ಇರ್ತಾನೆ. ದೇವಸ್ಥಾನಕ್ಕೆ ಹೋದರೆ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಹೊರತು ನಿನ್ನ ಸಮಸ್ಯೆಗೆ ಪರಿಹಾರ ಅಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ ಹಂಟರ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬು ಮಾಡಿ. ಹಾಗೆ ನಿಮ್ಮ ಥಾಟ್ಸು ಕಮೆಂಟಲ್ಲಿ ಹೇಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಅಲ್ಲೆಲ್ಲ ಕೋಡಂಗಿ ಮಂಕಿ ಬರ್ತಿದ್ದು, ಬಟ್ ಯಾಕೋ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಬಂದಾರ ಅವ್ರ ಬದಲಿಗೆ.